20 TMC ಕೊಡಬೇಕಾಗಿದೆ. ಆದ್ದರಿಂದ ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಮಾಡ್ಕೊಂಡು ಬೇಡ. ನಮ್ಮ 3 ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನ ಬದುಕಿಸಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ. ಸೊ ಧೈರ್ಯವಾಗಿರಿ. ಯಾರಿಗೂ ಕೂಡ ಈ ಪ್ರದೇಶದಲ್ಲಿ 2 ಕಿಲೋಮೀಟರ್ನಲ್ಲಿ ಯಾರು ಕೂಡ ಓಡಾಡೋದಕ್ಕೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಪಕ್ಕದಲ್ಲಿರುವಂಥ ಏನು ನಮ್ಮ ಕೆಳಗಡೆ ಸೇತುವೆ ಇರ್ಬೋದು, ಎಲ್ಲ ಕಡೆ ಭಾಳ ಮುಂಜಾಗ್ರತೆ ಇರಬೇಕು. ಪೊಲೀಸರು ಕೂಡ ಇರ್ತಾರೆ. ಯಾರು ಅಫಿಷಿಯಲ್ಸ್ ನಮ್ಮ ಮೊದಲನೇ ಕಾರ್ಯಕ್ರಮ ಆ ಕೆಲಸವನ್ನು ನಾವು ಮಾಡ್ತೀವಿ. ಮಿನಿಟಲ್ಲೇ ನಮ್ಮ ಅಧಿಕಾರಿಗಳು ತಕ್ಷಣ ಇಂಜಿನಿಯರ್ಸ್ನೆಲ್ಲ ಕರೆಸಿ ಇಮಿಡಿಯೇಟ್ ಕೆಲಸ ಮಾಡಿ ಯಾವ ಮೇಂಟೆನೆನ್ಸ್ ಇದೆಲ್ಲ 60-70 ವರ್ಷದಲ್ಲಿ ಆಗಿರೋದು ಬರ್ತೀವಿ. ಇವೆಲ್ಲ ಪರಿಸ್ಥಿತಿಯಲ್ಲಿ ಇವೆಲ್ಲ ಪೂರ್ತಿ ನಿಯಮದಲ್ಲಿ ಇಂಥ ಬರ್ತೀವಿ ಮಾಡ್ತಾರೆ. ನಾನು ಯಾವ ಅಧಿಕಾರಿಗಳ ಮೇಲೂ ಇದನ್ನು ನಾನು ಘೋಷಣೆ ಮಾಡಲಿಕ್ಕೆ ನಾವು ತಯಾರಿಲ್ಲ. ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡಬೇಕು. ಆಕಸ್ಮಿಕವಾಗಿ ಇಂಥ ಸಂದರ್ಭಗಳು ಆಗ್ತದೆ. ಆ ದೃಷ್ಟಿಯಿಂದ ಯಾರ್ದೋ ಮೇಲೆ ನಾನು ಅವ್ರ ಮೇಲೆ ಆರೋಪ ಹೊರಿಸ್ಬಿಟ್ಟು ಯಾರು ಕೆಲಸ ಮಾಡ್ತಿಲ್ಲ ರಾತ್ರಿ ದುಡಿತಾರಂಥ ಇಂಜಿನಿಯರ್ಸ್ ಆಗಲಿ ಅಧಿಕಾರಿಗಳ ಮೇಲೆ ಯಾವುದೇ ರಾಜ್ಯದ ಮೇಲೆ ನಾನು ಘೋಷಣೆ ಮಾಡಿರ್ತೇನೆ. ಫಸ್ಟು ಇದನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡೋದು.